ಸುಧೀಂದ್ರಾಚಾರ್ಯ ಹೆಜಮಾಡಿ. ತುಂಬ ಸ್ವಾರಸ್ಯ ಅಂದರೆ ಇವತ್ತು ವೇದಿಕೆಯಲ್ಲಿ ಇಬ್ಬರು ಕೂತಿದ್ದಾರೆ. ಒಬ್ಬರು ಗೃಹಸ್ಥರಿದ್ದಾರೆ, ಒಬ್ಬರು ಪೀಠಾಧಿಪತಿಗಳು ಇದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಎರಡನೆಯ ಪರ್ಯಾಯದಲ್ಲಿ ಎನ್ ವೆಂಕಟೇಶಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವೇದಾಂತ ಅಧ್ಯಯನ ಮಾಡಿ ಅವರ ಜೊತೆಯಲ್ಲಿ ನಮ್ಮ ಈಗಿನ ಕಣ್ಣೋ ಮಠಾಧೀಶರು ಇಬ್ಬರೂ ಸೇರಿ ವಿದ್ಯಾಮಾನ್ಯ ತೀರ್ಥರ ಒಂದು ಸಂಕಲ್ಪದಂತೆ ಪುತ್ತಿಗೆ ಶ್ರೀಪಾದರಲ್ಲಿ ಸುಧಾ ಅಧ್ಯಯನಕ್ಕಾಗಿ ಬಂದರು. ಎಲ್ಲ ಯತಿವರೆಣ್ಯರಿಗೂ ಕೂಡ ವಿದ್ಯಾಮಾನ್ಯರು ಇಬ್ಬರಿಬ್ಬರು ವಿದ್ವಾಂಸರನ್ನು ಕೊಟ್ಟಿದ್ದರು. ಬರೀ ಕೊಡಲಿಲ್ಲ, ಕೊಟ್ಟು ಆಮೇಲೆ ಪರೀಕ್ಷೆಯನ್ನು ಮಾಡಿದರು. ಆ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದವರು ಎನ್ ವೆಂಕಟೇಶಾಚಾರ್ಯರು. ಅವರ ಇದು ಎರಡನೇ ಪರ್ಯಾಯದ ಒಂದು ಸಂಭ್ರಮ. ಈಗ ನಾಲ್ಕನೆಯ ಪರ್ಯಾಯದಲ್ಲಿ ಅವರ ಹಳೆಯ ಸುಧಾಮಂಗಳ ಮಾಡ್ತಾ ಇದ್ದಾರೆ. ಪುತ್ತಿಗೆ ಶ್ರೀಪಾದರ ಹತ್ರ ನಾಲ್ಕನೇ ಪರ್ಯಾಯದಲ್ಲಿ ಸುಧೀಂದ್ರ ಆಚಾರ್ಯ ಜಿಜ್ಞಾಸಾಧಿಕರಣದ್ದು ಹೊರಗೆ SMSP ಕಾಲೇಜಲ್ಲಿ ಸಾಹಿತ್ಯದ ಅಧ್ಯಯನ ಮಾಡಿ ಫೈನಾನ್ಸ್ ವಿಭಾಗದಲ್ಲಿ MBA ಶಿಕ್ಷಣವನ್ನು ಪಡೆದು ಪೂಜ್ಯ ಶ್ರೀಪಾದರಲ್ಲಿ ಈಗ ಶಾಸ್ತ್ರದ ಅಧ್ಯಯನ. ನಮ್ಮ ಅಷ್ಟಮಠದಲ್ಲಿ ಬಹಳ ದೊಡ್ಡ ತಪಸ್ವಿಗಳು ಅಂತ ಖ್ಯಾತರಾದವರು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರ ವಂಶಸ್ಥ ಹೆಜಮಾಡಿಯ ಸುಧೀಂದ್ರ ತೀರ್ಥರ ವಂಶಸ್ಥರಾಗಿ ಪೂಜ್ಯ ಶ್ರೀಪಾದರಲ್ಲಿ ಈಗ ಶಾಸ್ತ್ರದ ಅಧ್ಯಯನ. ಅದಕ್ಕಿಂತಲೂ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಕೃಷ್ಣ ಮಠದಲ್ಲಿ ಪ್ರಾಣದೇವರ ಪೂಜೆ ಮಾಡುವ ದೊಡ್ಡ ಭಾಗ್ಯವೂ ಸಿಕ್ತು. ಆ ಸುಧೀಂದ್ರ ಆಚಾರ್ಯ ಈಗ ತನ್ನ ಮಂಗಳದ ಈ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ವಾಕ್ಕುಸುಮವನ್ನು ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಓಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀಕೃಷ್ಣ ಪಾದಾಂಬುಜ ಚಂಚರೀಕಂ ಸುಜ್ಞಾನ ರತ್ನಾಂಬುದಿವರ್ಧಕೇಂದ್ರಂ ಶ್ರೀ ಸಜ್ಜನೇಷ್ಟಪ್ರದ ಭೂಮಹೇಂದ್ರಂ ಸುಧೀಂದ್ರತೀರ್ಥಂ ಪ್ರಣಮಾಮಿ ನಿತ್ಯಂ. ಶ್ರೀಕೃಷ್ಣ ಪೂಜಾರ್ಪಿತ ಚಿತ್ತವೃತ್ತಿಂ ವಿರಕ್ತ ಚೂಡಾಮಣಿಮಿಂದು ಶಾಂತಂ ಅನಂತ ಸದ್ಭಕ್ತ ಪ್ರಿಯಂ ಮಮಾಪಿ ಸುಗುಣೇಂದ್ರತೀರ್ಥಂ ಪರಮಾಶ್ರಿತೋಹಂ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವಧ್ಯತಮಸೇ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯಪ್ರಾಣದೇವರಿಗೆ ವಂದಿಸುತ್ತಾ ಪರ್ಯಾಯ ಶ್ರೀಪಾದರಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೀಪಾದರಿಗೆ ಎಲ್ಲರಿಗೂ ವಂದಿಸುತ್ತಾ ವೇದಾರ್ಥಗಳ ನಿರ್ಣಯಕ್ಕೆ ಸೂತ್ರಗಳ ರಚನೆ, ಸೂತ್ರಗಳ ನಿರ್ಣಯಕ್ಕೆ ಭಾಷ್ಯದ ರಚನೆ, ಹಾಗೆಯೇ ಭಾಷ್ಯದ ಭಾವಚಿಂತನೆಗೆ ಟೀಕಾ ಗ್ರಂಥಗಳ ರಚನೆ, ಈ ವ್ಯವಸ್ಥೆ, ಈ ಸೂತ್ರ ಮತ್ತು ಭಾಷ್ಯ ಹೇಗಿರಬೇಕು ಅಂತಂದರೆ ಅದು ಬಿಂಬೋಸಿ ಪ್ರತಿಬಿಂಬೋಸ್ಮಿನ್ ಈ ಭಾವದಲ್ಲಿ ಇದ್ದರೆ ಸೂತ್ರದ
ನಿಜವಾದ ಆಂತರ್ಯ ಅದು ತಿಳಿಯುತ್ತದೆ. ಯಾಕೆ ಅಂತಂದರೆ ಸೂತ್ರಕಾರರು ಏನು ಅಭಿಪ್ರಾಯ ಪಡ್ತಾರೋ ಅದನ್ನೇ ಭಾಷ್ಯದಲ್ಲಿ ಹೇಳಬೇಕಾಗ್ತದೆ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಇನ್ನು ಸೂತ್ರ ಭಾಷ್ಯದಲ್ಲಿ ನತ್ವಾ ಸೂತ್ರಾರ್ಥ ಉಚ್ಯತೆ, ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಆಚಾರ್ಯರು, ಗೀತೆಯಲ್ಲಿ ಇದ್ದದ್ದನ್ನು ಹೇಳ್ತೇನೆ ಅಂತ. ಯಾಕೆ ಆಚಾರ್ಯರು ಪ್ರತಿಜ್ಞೆ ಮಾಡ್ತಾರೆ ಅಂತಂದರೆ, ಹಿಂದಿನ ಭಾಷ್ಯಕಾರರು ಗೀತಾರ್ಥವನ್ನು ಹೇಳ್ತೇನೆ ಅಂತ ಹೇಳಿ ಅವರ ಅರ್ಥವನ್ನು ಭಾಷ್ಯದಲ್ಲಿ ಗೀತೆಯ ಹೆಸರಿನಲ್ಲಿ ಅಥವಾ ಬೇರೆ ಸೂತ್ರಗಳ ಹೆಸರಿನಲ್ಲಿ ತುಂಬಿಸಿದ್ರು. ಆದರೆ ಆಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ, ಗೀತೆಯಲ್ಲಿ ಏನಿದೆಯೋ, ಸೂತ್ರಕಾರರಿಗೆ ಏನು ಅಭಿಪ್ರೇತವಾಗಿದೆಯೋ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಅಂತ. ಹಾಗೆಯೇ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಟೀಕೆ ಬರೆದ ಜಯತೀರ್ಥರು ಕೂಡ ಆಚಾರ್ಯರಿಗೆ ಏನು ಅಭಿಪ್ರೇತವಾಗಿದೆಯೋ ಅದನ್ನೇ ನ್ಯಾಯಸುಧೆಯಲ್ಲಿ ಹೇಳಿದ್ದಾರೆ ಅಂತ. ಎಲ್ಲಿ ಜಯತೀರ್ಥರು ಪ್ರತಿಜ್ಞೆ ಮಾಡಿದ್ದಾರಾ ಅಂತ ಕೇಳಿದರೆ, ಹೌದು, ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿಮೇ ಮನಃ ಅಂತ. ಆಚಾರ್ಯರ ಮುಖ ಮಾನಸ ಕಮಲದಿಂದ ಅರಳಿದ ಕಮಲ ಅದು ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನದ ಸುತ್ತ ಚಂಚರೀಕವತ್ ಭ್ರಮರವತ್ ಆಚರಿತಿ ಅಂತ. ಕಮಲ ಇದು ದುಂಬಿ ಕಮಲದ ಸುತ್ತವೇ ಸುತ್ತಾ ಇರ್ತಾರೆ, ಆಚೆ ಈಚೆ ಹೋಗುವುದಿಲ್ಲ. ಹಾಗೆಯೇ ಜಯತೀರ್ಥರು ಏನು ತಿಳಿಸಿದ್ದಾರೆ ಟೀಕಾಗ್ರಂಥಗಳಲ್ಲಿ ಅದು ಆಚಾರ್ಯರ ಅಭಿಪ್ರಾಯಕ್ಕೆ ಅತ್ಯಂತ ಸಮಂಜಸವಾದ ಆಚಾರ್ಯರ ಅಭಿಪ್ರಾಯವನ್ನೇ ವಿಸ್ತಾರವಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ, ಸುಧಾ ಗ್ರಂಥ ಅನ್ನೋದು ಅದು ಸುಧಾ ಸಮುದ್ರ, ಅತ್ಯಂತ ಆಳಮಸ್ತು ವಿಸ್ತಾರವನ್ನು ಹೊಂದಿದೆ. ಅದು ಹೇಗೆ ಅಂತ ಕೇಳಿದರೆ 30ಕ್ಕೂ ಅಧಿಕ ಟಿಪ್ಪಣಿ ಇರುವ ಟೀಕಾ ಗ್ರಂಥ ಅಂತಂದರೆ ಅದು ಶ್ರೀಮನ್ ನ್ಯಾಯಸುಧಾ. 30ಕ್ಕೂ ಅಧಿಕ ಟಿಪ್ಪಣಿ ಅಂತಂದರೆ ಅದರ ವಿಸ್ತಾರ ಎಷ್ಟಿರಬಹುದು ಅಂತ. ಹೀಗಿರಬೇಕಾದ್ರೆ ಸುಧಾ ಗ್ರಂಥದ ಒಂದೊಂದು ಅಕ್ಷರವೂ ಕೂಡ ಅದು ಜೀವಮಾನಕ್ಕೆ ಚಿಂತನೆಗೆ ಯೋಗ್ಯವಾದದ್ದು. ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಕೋತಿಗರ್ಭಿತ ಅಂತ. ಸುಧಾದ ಪ್ರತಿ ಅಕ್ಷರಗಳಲ್ಲಿ ಕೂಡ ಗೂಢಾರ್ಥ ತುಂಬಿದೆ ಅಂತ. ಈ ನಿಟ್ಟಿನಲ್ಲಿ ಸುಧಾದ ಮಂಗಳಾಚರಣೆಯ ಶ್ಲೋಕವನ್ನು ಎತ್ತಿಕೊಳ್ತಾ ಇದ್ದೇನೆ. ನಮ್ಮ ಪುತ್ತಿಗೆ ಮಠದ ಪರಂಪರೆಯನ್ನು ಬೆಳಗಿದ ನಮ್ಮ ಪುತ್ತಿಗೆ ಮಠದ ಭೂಷಾ ಯತಿಗಳು ಅವರು ಶ್ರೀನಿಧಿ ತೀರ್ಥರು ಶ್ರೀಮನ್ ನ್ಯಾಯಸುಧೆಗೆ ಟಿಪ್ಪಣಿಯನ್ನು ಬರೆದವರು. ಅವರು ಆ ಮಂಗಳಾಚರಣೆಗೆ ಒಂದು ವ್ಯಾಖ್ಯಾನ ಇದೆ ಅವರದ್ದು, ಅದರದ್ದೊಂದು ಭಾಗ. ಈಗ ನಾರಾಯಣಂ ನಿಖಿಲ ಪೂರ್ಣ ಗುಣಂ ಅಂತ ಹೇಳುವಲ್ಲಿ ಅನುವ್ಯಾಖ್ಯಾನದಲ್ಲಿ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಂತ ಆಚಾರ್ಯರು ಹೇಳ್ತಾರೆ. ನಾರಾಯಣ ನನಗೆ ಪ್ರಿಯನಾಗಿದ್ದಾನೆ, ಅತ್ಯಂತ ಪ್ರಿಯತಮನಾಗಿದ್ದಾನೆ, ಆದ್ದರಿಂದ ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಶ್ರೀನಿಧಿ ತೀರ್ಥೀಯರು ಒಂದು ಪೂರ್ವ ಪಕ್ಷ ಮಾಡ್ಕೊಳ್ತಾರೆ. ಏನು? ಯದಿ ಪ್ರಿಯತ್ವಾತ್ ನಾರಾಯಣೋ ವಂದನೀಯ ತರ್ಹಿ ತತಯೇವ ದೇಹಾದಿಕಂ ಧರ್ಮಾದಿಕಂ ವಾ ವಂದನೀಯಂ ಸ್ಯಾತ್ ಅಂತ. ಪ್ರಿಯನಾಗಿದ್ದಾನೆ ಅನ್ನುವ ಕಾರಣಕ್ಕೆ ನಾರಾಯಣನು ವಂದನೀಯನಾಗಿದ್ದರೆ ಪ್ರಿಯವಾದದ್ದು ದೇಹಾದಿಗಳು ಇದೆ, ಧರ್ಮಾದಿಗಳು ಇದೆ, ಅದು ಕೂಡ ವಂದನಕ್ಕೆ ಯೋಗ್ಯವಾಗಬಹುದಲ್ವಾ ಅಂತ ಈ ರೀತಿ ಪ್ರಶ್ನೆ ಮಾಡಿಕೊಂಡು ಪುನಃ ದೇಹಾದಿಗಳು ಪ್ರಿಯ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ, ದೇಹಾದೇಹೇ ಇಷ್ಟ ಸಾಧನತ್ವೇನ ಪ್ರಿಯತ್ವಾತ್ ಅಂತ. ದೇಹಾದಿಗಳು ಇಷ್ಟ ಸಾಧನಕ್ಕೆ ಕಾರಣವಾಗಿದೆ, ಆದ್ದರಿಂದ ಸಹಜವಾಗಿ ಪ್ರಿಯವಾಗಿರ್ತದೆ. ಯಾಕೆ ಅದಕ್ಕೆಲ್ಲ ಪ್ರಿಯವಾದದಕ್ಕೆಲ್ಲ ವಂದನೆ ಮಾಡ್ತೀರಲ್ಲ, ಅದಕ್ಕೆ ಯಾಕೆ ವಂದನೆ ಮಾಡಬಾರ್ದು ಅಂತ ಈ ರೀತಿ ಮಾಡಿಕೊಂಡು ಶ್ರೀನಿಧಿ ತೀರ್ಥರು ಹೇಳ್ತಾರೆ, ತತ್ರ ಆದ್ಯಸ್ಯ ಸದಾ ಪ್ರಿಯತ್ವಾಭಾವಾತ್ ವಂದನೀಯತ್ವಾಭಾವ. ಮೊದಲು ದೇಹಾದಿ ಅಂತ ಹೇಳಿದ್ರಲ್ಲ, ಅಲ್ಲಿ ಸದಾ ಪ್ರಿಯತ್ವದ ಅಭಾವ ಇದೆ. ಹೇಗೆ? ದೇಹಾದಿಗಳು ನಮಗೆಲ್ಲ ಪ್ರಿಯ ಅಲ್ಲ, ನಮ್ಮ ದೇಹ ನಮಗೆ ಪ್ರಿಯ ಅಲ್ವಾ ಅಂತ ಕೇಳಿದ್ರೆ, ಹೌದು, ಪ್ರಿಯ ಆಗ್ತದೆ. ಯೌವನದಲ್ಲಿ ಅತ್ಯಂತ ಪ್ರಿಯವಾಗಿರ್ತದೆ ದೇಹಾದಿಗಳು. ಅದೇ ವೃದ್ಧಾಪ್ಯಕ್ಕೆ ಹೋದರೆ ನಾವು ನೋಡಬಹುದು, ಕೆಲವರು ತುಂಬ ವೃದ್ಧರು ಯಾವಾಗ ಈ ದೇಹ ಬಿಡ್ತೇವೆ ಅಂತ ಕಾಯ್ತಾ ಇರ್ತಾರೆ. ದೇಹಾದಿಗಳು ಪ್ರಿಯವಾಗಿದ್ದರೆ ಅದು ಯಾವುದೋ ಒಂದು ಏಕದೇಶದಲ್ಲಿ ಪ್ರಿಯವಾಗಿರ್ತದೆ. ಆ ಕಾಲಘಟ್ಟದಲ್ಲಿ ಅಲ್ಲಿ ದೇಹಕ್ಕೆ ಸದಾ ಪ್ರಿಯತ್ವ ಎನ್ನುವ ಅಭಾವ ಇದೆ. ಅಲ್ಲಿ ಸದಾ ಪ್ರಿಯತ್ವ ಕೂಡುವುದಿಲ್ಲ ದೇಹಕ್ಕೆ. ಆದ್ದರಿಂದ
ದೇಹ ಅದು ವಂದನೀಯ ಅಲ್ಲ ಅಂತ ಹೇಳ್ತಾರೆ. ಸರಿ, ದೇಹಕ್ಕೇನೋ ಸದಾ ಪ್ರಿಯತ್ವ ಅಭಾವ ಇದೆ, ಆದರೆ ಧರ್ಮಕ್ಕೆ ವಂದನೆ ಮಾಡ್ಬೋದಲ್ಲ, ಧರ್ಮಾದಿಗಳಿಗೆ. ಯಾಕೆಂದ್ರೆ ಧರ್ಮಾದಿಗಳು ಇಷ್ಟ ಸಾಧನಕ್ಕೆ ಕಾರಣವಾಗಿದೆ, ಪ್ರಿಯವಾಗಿದೆ. ಧರ್ಮಾದಿಗಳಲ್ಲಿ ಸದಾ ನಮಗೆ ಆಸಕ್ತಿ ಇರ್ತದೆ, ಆದರೆ ಅದಕ್ಕೆ ವಂದನೆ ಮಾಡಬಹುದಲ್ವಾ ಅಂತ ಕೇಳಿದ್ರೆ ಶ್ರೀನಿಧಿ ತೀರ್ಥರು ಹೇಳ್ತಾರೆ, ದ್ವಿತೀಯಸ್ಯ ಪ್ರಿಯತಮತ್ವಾಭಾವಾತ್. ಏನು ಅಂತಂದ್ರೆ ಧರ್ಮಾದಿಗಳು ಪ್ರಿಯ ಹೌದು, ಆದರೆ ಅಲ್ಲಿ ಪ್ರಿಯತಮತ್ವ ಅನ್ನುವ ಭಾವ ಧರ್ಮಾದಿಗಳಲ್ಲಿ ಕೂಡುವುದಿಲ್ಲ. ಯಾಕೆ ಕೂಡುವುದಿಲ್ಲ? ಈ ಧರ್ಮಾದಿಗಳು ಏನಿದ್ರು, ಧರ್ಮಾದಿಗಳೆಲ್ಲ ಇರುವುದು ಅದು ಪರಬ್ರಹ್ಮನ ಪ್ರಾಪ್ತಿಗೋಸ್ಕರ. ಆದ್ದರಿಂದ ಅದೇ ಪರಮ ಮುಖ್ಯ ಧ್ಯೇಯ ಅಲ್ಲ. ಪ್ರಿಯತಮತ್ವ ಆ ಧರ್ಮಾದಿಗಳಲ್ಲಿ ಕೂಡುವುದಿಲ್ಲ. ಈ ರೀತಿಯಾಗಿ ಇದು ಶ್ರೀನಿಧಿ ತೀರ್ಥೀಯರು ಅನುವ್ಯಾಖ್ಯಾನಕ್ಕೆ ಮಾಡಿದ ಟಿಪ್ಪಣಿ. ಇನ್ನು ಏರಿ ಬಾಳಾಚಾರ್ಯರು ಅಂತ ಪ್ರಾಚೀನ ಟಿಪ್ಪಣಿಕಾರರು, ಅವರು ಈ ಶ್ರೀಮನ್ ನ್ಯಾಯಸುಧೆಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅದು ಮುದ್ರಣ ಕೂಡ ಆಗಿದೆ. ಅದರಲ್ಲಿ ಅವರೊಂದು ಅಪೂರ್ವ ವಿಷಯವನ್ನು ಎತ್ಕೊಳ್ತಾರೆ. ಶ್ರೀಯಪ್ಪತ್ಯ ಎನ್ನುವ ಶ್ಲೋಕದಲ್ಲಿ ಸದಾ ಪ್ರಿಯತಮಂ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಅಲ್ಲಿ ಜಯತೀರ್ಥರು ಹರಿಶಬ್ದವನ್ನು ಬಳಸ್ತಾರೆ. ಅದರ ಔಚಿತ್ಯ ಏನು ಅಂತ, ಹರಿಶಬ್ದದ ಔಚಿತ್ಯ ಅದು ಹೇಗೆ? ಯಾಕೆ ಅಂತಂದ್ರೆ ಛಂದಸ್ಸು ಭಂಗ ಆಗ್ತದೆ ಅಂತಂದ್ರೆ ದ್ವಿತೀಯ ಎರಡು ನಾಮದ್ದು ತುಂಬಾ ನಾಮ ಇದೆ, ರಾಮಕೃಷ್ಣ ವಿಷ್ಣು ಇತ್ಯಾದಿ. ಅಲ್ಲಿ ಹರಿಶಬ್ದವೇ ಹೇಗೆ ಔಚಿತ್ಯಪೂರ್ಣವಾಗಿದೆ ಅಂತ ಏರಿ ಬಾಳಾಚಾರ್ಯರು ಅವರು ತೋರಿಸಿಕೊಡ್ತಾರೆ. ಹರಿಶಬ್ದ ಸುಧಾದ ಮಂಗಳ ಶ್ಲೋಕಕ್ಕೆ ಮಾತ್ರ ಅಲ್ಲ, ಅನುವ್ಯಾಖ್ಯಾನಕ್ಕೆ ಕೂಡ ಹೇಗೆ ಸಂವಾದಿಯಾಗಿದೆ ಅಂತ ಅವರು ತೋರಿಸಿಕೊಡ್ತಾ ಇದ್ದಾರೆ. ಮೊದಲನೆಯದಾಗಿ ಅವರು ಬರೀತಾರೆ, ಆಹರತಿ ಸ್ವೀಕರೋತಿ ಶ್ರಿಯಂ ಕಳತ್ರತಯ ಇತಿ ಹರಿಹಿ. ಲಕ್ಷ್ಮೀದೇವಿಯನ್ನು ಮಡದಿಯಾಗಿ ಸ್ವೀಕಾರ ಮಾಡಿದ್ದರಿಂದ ಹರಿಶಬ್ದ ಶ್ರೀಹರಿ ಅಂತ ಅದು ಇಲ್ಲಿ ಕೂಡ್ತದೆ. ಅದು ಮಂಗಳಾಚರಣೆಯಲ್ಲಿ ಸುಧಾದ್ದು ಹೇಗೆ ಕೂಡ್ತದೆ ಅಂತಂದ್ರೆ ಶ್ರೀಯಪ್ಪತ್ಯೆ ಅಂತ ಮೊದಲ ಶ್ಲೋಕದ್ದು ಮೊದಲ ಭಾಗ. ಸರಿ, ಅನುವ್ಯಾಖ್ಯಾನಕ್ಕೆ ಕೂಡ ಹರಿಶಬ್ದ ಕೂಡ್ತದೆ. ಹೇಗೆ? ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿದ್ದಾರೆ. ನಾರಾಯಣಂ, ನಾರ ಅಂತಂದ್ರೆ ನಿತ್ಯಾಮುಕ್ತಳಾದ ಲಕ್ಷ್ಮೀದೇವಿ, ಅಯನಂ ಅಂತಂದ್ರೆ ಲಕ್ಷ್ಮೀದೇವಿಗೆ ಆಶ್ರಯನಾದವನು. ಹೀಗೆ ಹರಿಶಬ್ದ ಶ್ರೇಯಪ್ಪತ್ಯೆ ಅನ್ನುವಲ್ಲಿ ನ್ಯಾಯಸುಧಕ್ಕೂ ಕೂಡ ಸಂವಾದಿಯಾಗಿದೆ. ನಾರಾಯಣಂ ಅಂತು ಅನ್ನುವಲ್ಲಿ ಅನುವ್ಯಾಖ್ಯಾನಕ್ಕೂ ಕೂಡ ಅದು ಸಂವಾದಿಯಾಗಿದೆ. ಎರಡನೇ ಅರ್ಥ ಆಹರೋತಿ ಸ್ವೀಕರೋತಿ ಗುಣಾನಿತಿ ಹರಿಹಿ. ಗುಣಗಳನ್ನು ಸ್ವರೂಪಭೂತವಾದ ಜ್ಞಾನಾನಂದಾದಿ ಗುಣಗಳಿಗೆ ಆಶ್ರಯನಾಗಿದ್ದಾನೆ, ಆದ್ದರಿಂದ ಹರಿ. ಸುಧಾದಲ್ಲಿ ನಿತ್ಯಾಗಣಿತ ಗುಣಮಾಣಿಕ್ಯ ಅಂತ ಹರಿಶಬ್ದದಿಂದ ಆ ಭಾಗವನ್ನು ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹರಿಶಬ್ದ ಅನುವ್ಯಾಖ್ಯಾನದ ಆ ಭಾಗಕ್ಕೆ, ಆ ಶ್ಲೋಕಕ್ಕೆ ಕೊಡ್ತದೆ. ಮೂರನೆಯದ್ದು ಪರಿಹರತಿ ದೋಷಾನಿತಿ ಹರಿಹಿ. ಅಪಹತ ಸಕಲಾವಧ್ಯ ತಮಸೆ, ಎಲ್ಲ ದೋಷಗಳಿಂದ ದೂರನಾದವನು. ಅನುವ್ಯಾಖ್ಯಾನದಲ್ಲಿ ನಿರ್ದೋಷಮಾಪ್ಯತಮಂ ಅಂತ ಆ ಶ್ಲೋಕಕ್ಕೆ ಈ ಹರಿಶಬ್ದ ಕೂಡ್ತದೆ. ಮತ್ತೆ ಅಣುಭಾಷ್ಯದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ ಆಚಾರ್ಯರು, ನಿರ್ದೋಷಂ ದೋಷವರ್ಜಿತಂ ಅಂತ, ಉದೀರ್ಣಂ ದೋಷವರ್ಜಿತಂ ಅಂತ. ಆದ್ರಿಂದ ಹರಿಶಬ್ದ ದೋಷ ದೂರ ಎನ್ನುವ ಶಬ್ದದಲ್ಲಿ ಸುಧಾದ ಮಂಗಳ ಆಚರಣೆಯಲ್ಲೂ ಅನುವ್ಯಾಖ್ಯಾನದ ಮಂಗಳಾಚರಣೆಯಲ್ಲೂ ಬಳಸಲ್ಪಟ್ಟಿದೆ. ನಾಲ್ಕನೇ ಅರ್ಥ ಉಪಾಹರತಿ ಉದ್ಭವಾದಿಕಂ ಜಗತ್ ಪ್ರತೀತಿ ಹರಿಹಿ. ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ಶೀಲೋಪಶೇ ಸುಧಾದ ವಾಕ್ಯ. ಹಾಗೆಯೇ ಅನುವ್ಯಾಖ್ಯಾನದ್ದು ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ. ಈ ವಾಕ್ಯ ಕೂಡ ಹರಿಶಬ್ದಕ್ಕೆ ಅಲ್ಲಿ ಸಂವಾದಿಯಾಗಿದೆ. ಐದನೆಯದ್ದು ಆಹರೋತಿ ಆಮ್ನಾಯಾದೀನ್ ಸ್ವವಿಷಯೈತಿ ಹರಿಹಿ. ಆಮ್ನಾಯಗಳಿಂದ ತಿಳಿಯಲ್ಪಡುವವನು ಅಂತ. ಸುಧಾದಲ್ಲಿ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ. ಅನುವ್ಯಾಖ್ಯಾನದಲ್ಲಿ ಆಗ್ಬೇಕಾದ್ರೆ ಅಖಿಲೈಹಿ ಸುವಾಕ್ಯೈಹಿ ಅಂತ, ಅಖಿಲ ಸುವಾಕ್ಯಗಳಿಂದ ಹೇಳಲ್ಪಡುವವನು ಹರಿ ಅಂತ. ಇದಕ್ಕೆ ವಿಷ್ಣು ತತ್ವ ನಿರ್ಣಯದ ಸಂವಾದ ಕೂಡ ಸಿಗ್ತದೆ. ಸದಾ ಗಮೈಕ ವಿಜ್ಞೇಯಂ. ಇಲ್ಲಿ ಹೀಗೆ ಹರಿಶಬ್ದ ಸಕಲ ಆಮ್ನಾಯದಿಂದ ಹೇಳಲ್ಪಡ್ತಾನೆ ಅಂತ ಅದು ಕೂಡ ಕೊಡ್ತದೆ. ಆರನೆಯದ್ದು ಆಹರೋತಿ ಸ್ವೀಕರೋತಿ ಮಧ್ವಾಚಾರ್ಯಂ ಆಪ್ತತೆಯ ಇತಿ ಹರಿಹಿ ಅಂತ. ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ನೇರ ಕೊಡುತ್ತೆ. ಹೇಗೆ? ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಮಧ್ವಾಚಾರ್ಯಂ ಆಪ್ತತೆಯ ಸ್ವೀಕರೋತಿ ಅನುವ್ಯಾಖ್ಯಾನ ಕೊಡುತ್ತೆ. ನ್ಯಾಯಸುಧಾದ ಮಂಗಳದಲ್ಲಿ ಹೇಗೆ ಕೊಡಿಸೋದು?
ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ, ಅದೇ ಶ್ರೀ ಮಧ್ವಾಚಾರ್ಯರನ್ನು ಹೇಳ್ತದೆ ಅಂತ. ಅದು ಹೇಗೆ ಮಧ್ವಾಚಾರ್ಯರನ್ನು ನೇರವಾಗಿ ಕಾಣುವುದಿಲ್ಲಲ್ಲ, ಅಲ್ಲಿ ಹೇಗೆ ಹೇಳ್ತಾರೆ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತರು ಆಚಾರ್ಯರು ಹೇಗೆ ಆಗ್ತಾರೆ ಅಂತ ಕೇಳಿದ್ರೆ ಮಧ್ವವಿಜಯ ಅದಕ್ಕೆ ಸಂವಾದಿ ಆಗ್ತಾರೆ. ಅತ್ರ ಜನ್ಮನಿ ನಯತ್ಪಟಿತಂತೆ ಜೈತ್ರ ಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವ ಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಈ ವಾಕ್ಯದಲ್ಲಿ ಆಚಾರ್ಯರು ಸ್ಮೃತಿ ಹೃದಯ ದೀಪ್ತರು ಅಂತ ಅದು ಸ್ಪಷ್ಟವಾಗ್ತಾರೆ. ಇನ್ನು 7ನೇ ಅರ್ಥದಲ್ಲಿ ಹರತಿ ಉಪಾಹರತಿ ಮುಕ್ತಿಂ ಭಕ್ತಾನಾಂ ಪ್ರತಿ ಇತಿ ಹರಿಹಿ, ಇದು ಕೂಡ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ಶೀಲೋಪುಷಯ ಅಂತ ಸುಧಾದ ವಾಕ್ಯ, ಹಾಗೆ ಅಸ್ಯೋದ್ಭವಾದಿದ ವಿಶೇಷ ಅಂತ ಅನುವ್ಯಾಖ್ಯಾನತ ವಾಕ್ಯದಿಂದ ಕೊಡ್ತಾ ಇದೆ. ಇನ್ನೊಂದು ಅಪೂರ್ವ ವಿಚಾರ, ಮಂತ್ರಾಲಯ ಸ್ವಾಮಿಗಳು ಓಂಕಾರದ ಉಚ್ಚಾರಣೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಓಂಕಾರ ಉಚ್ಚಾರಣೆ ಯಾಕೆ ಅತ್ಯಂತ ಮಹತ್ವದ್ದಾಗಿದೆ ಅಂತ ಮಂತ್ರಾಲಯ ಸ್ವಾಮಿಗಳು ಕಾರಣವನ್ನು ಕೊಡ್ತಾರೆ. ವೀಣಾ ವೇಣು ಧ್ವನಿವತ್ ಅಂತ. ಓಂಕಾರಶ್ಚ ಅತಶಬ್ದಶ್ಚ ದೌಹೇತೋ ಬ್ರಹ್ಮಣಾಪುರ ಕಂಠಂ ಬಿತ್ವ ವಿನಿರ್ಯಾತೋ ತಸ್ಮಾತ್ ಮಾಂಗಲಿಕಾ ಉಭವು ಅಂತ. ಸೃಷ್ಟಿಯ ಆದಿಯಲ್ಲಿ ಓಂಕಾರ ಓಂಕಾರ ಮತ್ತೆ ಅತಶಬ್ದ ಪರಬ್ರಹ್ಮನ ಕಂಠದಿಂದ ಹೊಮ್ಮಿದ ಅತ್ಯಂತ ಮಂಗಳ ಶಬ್ದ. ಆದ್ರದಿಂದ ಸೂತ್ರದ ಆದಿಯಲ್ಲಿ ಓಂಕಾರದ ಉಚ್ಚಾರಣೆ ಅದು ಅತ್ಯಂತ ಯುಕ್ತವಾಗಿದೆ ಅಂತ ರಾಯರು ತಿಳಿಸ್ತಾ ಇದ್ದಾರೆ. ಎರಡನೆಯದು ಸೂತ್ರಾದಿಯಲ್ಲಿ ಓಂಕಾರದ ಉಚ್ಚಾರಣೆ ಇನ್ನೊಂದು ಉದ್ದೇಶ ಶ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ ಅಂತ. ಓಂಕಾರ ರಹಿತವಾಗಿ ಸೂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಒಡೆದ ಮಡಿಕೆಯಲ್ಲಿ ನೀರು ಹಾಕಿದ್ರೆ ಹೇಗೆ ಅದು ಸೋರಿ ಹೋಗ್ತದೋ ಹಾಗೆಯೇ ಸೂತ್ರಾದಿಗಳಲ್ಲಿ ಹೇಳಲ್ಪಟ್ಟ ಗೂಢಾರ್ಥ ಮತ್ತೆ ಆ ಬ್ರಹ್ಮಜ್ಞಾನ ಸೂತ್ರಾದಿಗಳಲ್ಲಿರುವ ಬ್ರಹ್ಮಜ್ಞಾನ ಅದು ನಮಗೆ ಪ್ರಾಪ್ತವಾಗದೆ ಸೋರಿ ಹೋಗ್ತಾರೆ. ಆದ್ರಿಂದ ಸೂತ್ರಾದಿಯಲ್ಲಿ ಓಂಕಾರದ ಉಚ್ಚಾರಣೆ ಅದು ಮುಖ್ಯವಾಗಿದೆ ಅಂತ ರಾಯರು ತಿಳಿಸ್ತಾ, ಮೂರನೆಯದು ಓಂಕಾರ ಪರಬ್ರಹ್ಮಾಭಿದಾಯಕ ಅಂತ. ಪರಬ್ರಹ್ಮನ ಗುಣಪೂರ್ಣತ್ವವನ್ನು ಓಂ ತಿಳಿಸ್ತದೆ. ಓಂ ಇತಿ ಅಶೇಷ ಗುಣಾಧಾರ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಸಕಲ ಗುಣಗಳಿಗೆ ಆಶ್ರಯ ಅದು ಓಂಕಾರ. ಅದರಿಂದ ಏನು ಸಾಧನ ಆಗ್ತದೆ ಅಂತಂದ್ರೆ ಗುಣಗಳಿಗೆ ಆಶ್ರಯನಾದವನು ಭಗವಂತ. ಈ ಧರ್ಮ ಜೀವನಲ್ಲಿ ಕೊಡ್ತಾ ಇಲ್ಲ. ಸಕಲ ಗುಣಗಳಿಗೆ ಆಶ್ರಯನಾದವನಲ್ಲ. ಓಂಕಾರ ಜೀವಬ್ರಹ್ಮರ ಭೇದವನ್ನು ತಿಳಿಸ್ತಾ ಇದೆ. ಆದ್ದರಿಂದ ಸೂತ್ರಾದಿಯಲ್ಲಿ ಓಂಕಾರದ ಉಚ್ಚಾರಣೆ ಅತ್ಯಂತ ಪ್ರಮುಖವಾಗಿದೆ ಅಂತ. ಇನ್ನು 4ನೆಯದ್ದು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಬ್ರಹ್ಮನನ್ನೇ ಏಕೆ ಜಿಜ್ಞಾಸೆ ಮಾಡಬೇಕು ಅಂತ. ಅದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ಓಂಕಾರ ಮತ್ತೆ ಅದಕ್ಕೆ ಪ್ರಮಾಣ. ಯಾಕೆ ಆ ಓಮ ಅಂತ 3 ಅದರ ವಿಸ್ತಾರ ವ್ಯಾಕೃತಿ ಭೂರ್ಭುವಸ್ವಹ ಅಂತ, ಅದರ ವಿಸ್ತಾರ ತ್ರಿಪದಾ ಗಾಯತ್ರಿ, ಅದರ ವಿಸ್ತಾರ ವರ್ಗತ್ರಯಾತ್ಮಕವಾದ ಪುರುಷ ಸೂಕ್ತ, ಅದರ ವಿಸ್ತಾರ 3 ವೇದಗಳು. ಈ ಸಮಗ್ರ ವೇದಗಳಿಂದ ತಿಳಿಯಲ್ಪಡುವವನು ವೇದೈಶ್ಚ ಸರ್ವೈರಹಮೇವ ವೇದ್ಯ ಭಗವಂತ. ಆ ಭಗವಂತನನ್ನು ತಿಳಿಸಿಕೊಡುವುದು ಅದು ಓಂಕಾರ. ಆದ್ರಿಂದ ಸೂತ್ರಾದಿಯಲ್ಲಿ ಓಂಕಾರದ ಉಚ್ಚಾರಣೆ ಅದು ಅತ್ಯಂತ ಮುಕ್ತವಾಗಿದೆ ಅಂತ. ಇನ್ನು ಪೂರ್ವಮೀಮಾಂಸಾ ಶಾಸ್ತ್ರದಿಂದಲೇ ಬ್ರಹ್ಮಜ್ಞಾನ ಬರಬೇಕು ಅಂತ ಬರ್ತದೆ ಅಂತ ಆದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅವಶ್ಯಕತೆ ಏನು ಅಂತ ನೋಡಿ. ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಬ್ರಹ್ಮಜ್ಞಾನದ ಏಕದೇಶ ಮಾತ್ರ ಬರ್ತಾ ಇದೆ. ಪೂರ್ಣ ಜ್ಞಾನ ಬ್ರಹ್ಮನನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ಲಿಕ್ಕೆ ಪೂರ್ವಮೀಮಾಂಸಾ ಶಾಸ್ತ್ರ ಅಸಮರ್ಥವಾಗಿದೆ. ಆದ್ರಿಂದ ಬ್ರಹ್ಮಮೀಮಾಂಸಾ ಶಾಸ್ತ್ರದಿಂದ ಮಾತ್ರ ಬ್ರಹ್ಮನ ಪರಿಪೂರ್ಣ ಜ್ಞಾನ ಬರ್ತಾ ಇದೆ. ಆ ರೀತಿಯಾಗಿ ಅಲ್ಲಿ ಕೂಡ ಸಕಲ ವೇದದ ಪ್ರತಿನಿಧಿಯಾಗಿ ಓಂಕಾರದ ಉಚ್ಚಾರಣೆ ಅದು ಅತ್ಯಂತ ಯುಕ್ತವಾಗಿದೆ ಅಂತ ರಾಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಸಮಯದ ಅಭಾವದಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ಮಂಗಳಾಚರಣೆಯ ಶ್ಲೋಕದಲ್ಲಿಯೇ ಸಕಲ ದುರ್ಮತಗಳನ್ನು ಕೂಡ ಜಯತೀರ್ಥರು ನಿರಾಸ ಮಾಡಿಬಿಟ್ಟಿದ್ದಾರೆ, ಆಚಾರ್ಯರು ನಿರಾಸ ಮಾಡಿಬಿಟ್ಟಿದ್ದಾರೆ. ಈಗ ಮುಖ್ಯವಾಗಿ ಮಾಯಾವಾದಿಗಳು ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾರೆ. ಅದನ್ನು ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಆಚಾರ್ಯರು ಮಂಗಳಾಚರಣೆಯಲ್ಲಿ ಅದನ್ನು ಮಾಯಾವಾದವನ್ನು ಖಂಡನೆ ಮಾಡಿದ್ದಾರೆ. ನಿತ್ಯಾಗಣಿತ ಗುಣ ಅಂತ ಮಂಗಳಾಚರಣೆಯ ಹೇಳುವ ಮೂಲಕ ಜಯತೀರ್ಥರು ಕೂಡ ಮಾಯಾವಾದದ ಮಂಗಳಾಚರಣೆಯ ಪ್ರಥಮ ಶ್ಲೋಕದಲ್ಲಿಯೇ ಮಾಯಾವಾದದ ಖಂಡನೆ ಕೂಡ ಇದೆ. ಇನ್ನು ನೈಯಾಯಿಕರು ಬ್ರಹ್ಮನಿಗೆ ಅಷ್ಟಗುಣ ಅಂತ ಹೋಗ್ತಾರೆ. ಅದು ಕೂಡ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಅದರಲ್ಲಿ ಅದು ನಿರಾಸ ಆಗ್ತದೆ. ಜಯತೀರ್ಥರು ನಿತ್ಯ ಅಗಣಿತ ಗುಣ ಅಂತ ಹೇಳುವುದರಿಂದ ಬ್ರಹ್ಮನಿಗೆ ಅನಂತ ಗುಣಗಳನ್ನು ಹೇಳಿದಾಗ ಆಯಿತು. ಆ ನೈಯಾಯಿಕರ ಮತ ಕೂಡ ಅದು ಮಂಗಳಾಚರಣೆಯ ಶ್ಲೋಕದಲ್ಲಿ ಎಷ್ಟು ಚಿಂತನೆ ಎಷ್ಟು ಇದೆ ಅಂತ ಮಂಗಳಾಚರಣೆಯಲ್ಲಿ ನಾವು ಯೋಚನೆ ಮಾಡಬಹುದು. ಇನ್ನು ಚಾರ್ವಾಕರು ದೇವರನ್ನು ನಂಬುವುದೇ ಇಲ್ಲ, ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತ. ಅವರಿಗೆ ಅಖಿಲೈಹಿ ಸುವಾಕ್ಯೈಹಿ ಸುವಾಕ್ಯಗಳಿಂದ ಕೂಡ ದೇವರು ಜ್ಞೇಯನಾಗ್ತಾನೆ ಅಂತ ತಿಳಿಸ್ತಾ ಇದೆ. ಅಶೇಷಾಮ್ನಾಯ ಹರೆಯ ಎನ್ನುವಲ್ಲಿ ಕೂಡ
ಆಗಮವನ್ನು ಕೂಡ ಪ್ರಮಾಣ ಅಂತ ಒಪ್ಪುವ ಮೂಲಕ ಚಾರ್ವಾಕರನ್ನು ಕೂಡ ನಿರಾಕರಣೆ ಮಾಡ್ತಾರೆ ಮಂಗಳಾಚರಣೆಯ ಶ್ಲೋಕದಲ್ಲಿ. ಬೌದ್ಧರು ಜೈನರು ಅವರು ವೇದವನ್ನೇ ಒಪ್ಪುವುದಿಲ್ಲ. ಅದೇ ಶ್ಲೋಕ ಅಖಿಲೇ ಸ್ವಾಕೇಹಿ ಅಶೇಷಾಂನಾಯ ಹರಿ, ಇದರಿಂದ ಕೂಡ ಚಾರ್ವಾಕರನ್ನು ಜೈನರು ಬೌದ್ಧರನ್ನು ನಿರಾಕರಣೆ ಮಾಡಿದ ಹಾಗಾಯಿತು. ಇನ್ನು ಪೂರ್ವಮೀಮಾಂಸಕರನ್ನು ಕೂಡ ಅಲ್ಲಿ ನಿರಾಕರಣೆ ಮಾಡಿದ್ದಾರೆ. ಅಶೇಷಾನ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ, ಕೇವಲ ಕರ್ಮ ಮಾತ್ರ ಪ್ರಧಾನ ಅಂತ ಪೂರ್ವಮೀಮಾಂಸಕರು ಒಪ್ತಾರೆ. ಅಲ್ಲಿ ಸ್ಮೃತಿ ಹೃದಯ ದೀಪ್ತಾಯ ಅಂತ ಜ್ಞಾನ ಶಬ್ದವನ್ನು ಅಲ್ಲಿ ಮೇಳೈಸಿದ್ರೆ ಅಲ್ಲಿ ಜ್ಞಾನ ಕೂಡ ಪ್ರಧಾನ ಆಗ್ತದೆ. ಪೂರ್ವಮೀಮಾಂಸಕರ ಖಂಡನೆ ಕೂಡ ಮಂಗಳಾಚರಣೆಯ ಶ್ಲೋಕದಿಂದಲೇ ಆಗ್ತದೆ. ಹೀಗೆ ಮಂಗಳಾಚರಣೆಯಲ್ಲೇ ಚಿಂತನೆ ಮಾಡಿದ್ರೆ ಅದು ಈ ಜನ್ಮಕ್ಕೆ ಮುಗಿಯುವುದಿಲ್ಲ. ನಮ್ಮ ಗುರುಗಳು ಮಂಗಳಾಚರಣೆಯ ಮೇಲೆ 12 ವರ್ಷಗಳ ಕಾಲ ಸುಧಾಸ್ವಚನ ಅಂತ ಸುಗುಣಮಾಲಾದಲ್ಲಿ ಲೇಖನವನ್ನು ಬರೆದಿದ್ದಾರೆ. ಮತ್ತೆ ನಿಲ್ಲಿಸಿಬಿಟ್ರು. ನಾನು ಕೇಳಿದೆ ಗುರುಗಳ ಹತ್ರ, ಜಾಯಿಗೆ ಎಂತೋ ಈಜಿಯರು ಅಂತ, ಅವು ಮುಗಿಪುರಿ ಮಾರಾಯ ಬರೆಯಿತು ಅಂತ ಹೇಳಿದ್ರು ಅವರು. ಅಷ್ಟು ಗುರುಗಳ ಹತ್ರ ಪುನಃ ಪ್ರಾರ್ಥನೆ ಮಾಡ್ತಿದ್ದೇನೆ, ಪರ್ಯಾಯದ ನಂತರ ಪುನಃ ಸುಧಾಸುವಚನದ ಮಂಗಳಾಚರಣೆಯ ಶ್ಲೋಕವನ್ನು ಮುಂದುವರಿಸಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳು ಬೆಟ್ಟದಷ್ಟನ್ನು ಪಾಠ ಮಾಡಿದ್ದಾರೆ. ಅದರ ನಮ್ಮ ಮಿತಿ ನಮ್ದು ಸಣ್ಣದು, ತಿಲದಷ್ಟು ಮಾತ್ರ, ಅಷ್ಟನ್ನು ಮಾತ್ರ ನಾವು ಗ್ರಹಣ ಮಾಡಿದ್ದೇವೆ. ನಮ್ದು ಏನು ದೋಷ ಇದ್ರೂ ಅದು ನಮ್ದು. ಗುರುಗಳು ಅನಂತವಾಗಿ ನಮ್ಮ ಮೇಲೆ ಕಾರುಣ್ಯವನ್ನು ಹರಿಸಿದ್ದಾರೆ. ಅಂತಹ ಗುರುಗಳಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಚಿಕ್ಕ ಶ್ರೀಗಳು ನಮಗೆ ಕಾಲಕಾಲಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಶಿರಸ್ಸಾಷ್ಟಾಂಗ ನಮಸ್ಕಾರಗಳು. ಉಪಸ್ಥಿತರಿರುವ ಎಲ್ಲ ಯತಿಗಳಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಋಗ್ಭಾಷ್ಯ ಪಾಠ ಹೇಳಿದ ರಾಮನಾಥಾಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಚಿಂತನೆಯನ್ನು ಮಾಡಿಸಿದ ಬಿಂದು ಮಾಧವಾಚಾರ್ಯ ಅವರಿಗೆ ಅಕಾಲದಲ್ಲಿ ಎಲ್ಲ ನಾನು ಫೋನ್ ಮಾಡ್ತಾ ಇದ್ದೆ, ಆದರೂ ಸಹಿಸಿಕೊಂಡು ಚಿಂತನೆಯನ್ನು ಮಾಡಿಸಿದ್ರನೆಂದು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇನ್ನು ಗೋಪಾಲಾಚಾರ್ಯರು, ಮಾವನವರಾದ ಎನ್ ವೆಂಕಟೇಶಾಚಾರ್ಯರು ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸಂಸ್ಕಾರವನ್ನು ನೀಡಿ ಸಲಹಿದ ತಂದೆ ತಾಯಿಗಳಿಗೆ, ವೈದಿಕ ಮಾರ್ಗದಲ್ಲಿ ಪ್ರೇರೇಪಿಸಿದ ಮಡದಿ ಸುಲೇಖಾ ಮತ್ತು ಮಕ್ಕಳು ಸುಧಾ ಸುಮೇಧ ಇವರಿಗೂ ಕೂಡ, ಯಾಕೆಂತಂದರೆ ನಾನು ಮುಂಚೆ ಲೌಕಿಕದಲ್ಲಿ ಇದ್ದೆ, ಅವಳ ಅತಿಯಾದ ಒಂದು ಆಸ್ಥೆಯಿಂದ ನಾನು ವೈದಿಕ ಮಾರ್ಗಕ್ಕೆ ಬರುವಂತಾಯಿತು. ಆದ್ದರಿಂದ ಸುಲೇಖಾಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ನೆರೆದಿರುವ ಎಲ್ಲ ವೈಷ್ಣವ ಬಾಂಧವರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ, ಮಠದ ಎಲ್ಲ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ 2 ವಾಕ್ಕುಸುಮಗಳನ್ನು ಶ್ರೀಪಾದರ ಅಂತರ್ಗತ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿವಾಲಂ ವಿಷ್ಣುರ್ಮೇ ಪರಮಸ್ಕೃತ್. ನಾರಾಯಣ ನಾರಾಯಣ ನಾರಾಯಣ. ಸುಧೀಂದ್ರಾಚಾರ್ಯರ ಅನುವಾದ ಕೇಳುವಾಗ ಸತ್ಯಪ್ರಿಯ ತೀರ್ಥರ ಒಂದು ಮಾತು ಜ್ಞಾಪಕಕ್ಕೆ ಬರ್ತದೆ. ಆಭಾಸತ್ವಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಅಂತ ಜಯತೀರ್ಥರ ಗಾಂಭೀರ್ಯವನ್ನು, ವಿದ್ವತ್ತನ್ನು ವರ್ಣನೆ ಮಾಡ್ತಾರೆ. ಅಂತಹ ಜಯತೀರ್ಥರ ಆ ಒಂದು ಮಂಗಳಾಚರಣೆಯ ಮಹತ್ವರವಾದ ಆ ಚಿಂತನೆಯನ್ನು ಬಹು ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. 3 ಸುಧಾ ಮಂಗಳದ ವಿದ್ಯಾರ್ಥಿಗಳು ತಮ್ಮ ಅನುವಾದವನ್ನು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಮುಂದಿನ ಕಾರ್ಯಕ್ರಮ